ಭಗವಾನ್ ಬುದ್ಧನ ಹಾಗೂ ಬುದ್ಧನ ಶಿಷ್ಯರ ಕಥೆಗಳು ತುಂಬಾ ನಾಜೂಕು. ಅವು ಕೊಡುವಂಥ ಸಂದೇಶ ಬಹಳ ದೊಡ್ಡದು. ಬುದ್ಧನ ಕಥೆಗಳನ್ನು ಓದಬೇಕಪ್ಪ. 2600 ವರ್ಷಗಳಿಂದ ಬರೆದಂಥ ಕಥೆಗಳು ಇವತ್ತಿಗೂ ಪ್ರಸ್ತುತ ಆಗಿದ್ದಾವಲ್ಲ. ಒಂದು ಕತೆ ಅಂಥದ್ದಿದೆ. ಒಂದ್ಸಲ ಒಂದೇ ಮನೆ ಇಬ್ಬರು ತರುಣರು ಬುದ್ಧನ ಸಂಘ ಸೇರಿದರು. ಅಣ್ಣ ಬುದ್ಧವಂತ, ತಕ್ಷಣ ಮನಸ್ಸು ಏಕಾಗ್ರತೆ ಹೊಂತದೆ. ಅವನ ತಮ್ಮ ಮಾತ್ರ ಸ್ವಲ್ಪ ಮಂದ ಬುದ್ಧಿಯವ. ಎಷ್ಟು ಪ್ರಯತ್ನ ಮಾಡಿದ್ರು ಏಕಾಗ್ರತೆ ಸಾಧ್ಯ ಆಗ್ತಿಲ್ಲ. ಮನಸ್ಸು ಬಹಳ ಚಂಚಲ. ಅವನು ಸ್ವಲ್ಪ ಚಿಂತೆನೂ ಸ್ವಲ್ಪ ಕಮ್ಮಿನೇ ಅವನಿಗೆ. ಯಾವ ವಿಷಯ ಕೊಟ್ಟರು ಕೂಡ ಅರ್ಥ ಮಾಡ್ಕೊಳ್ಳಿ ತೊಂದರೆ ಆಗ್ತಾ ಇತ್ತು. ಆದರೆ ಅವನ ಬುದ್ಧನಲ್ಲಿ ಅತೀವ ಪ್ರೀತಿ, ಸಂಪೂರ್ಣ ಪ್ರೀತಿ. ಅವನ ಶ್ರದ್ಧೆ ಅತೀವಾಗಿದೆ, ಆದರೆ ಜ್ಞಾನ ತಕ್ಷಣ ಇಲ್ಲ. ಹೇಳಿದ ನೆನಪುಳ್ಕೋತಾ ಇಲ್ಲ, ಏಕಾಗ್ರತೆ ಇಲ್ಲ. ಅದರಿಂದ ಮನೆಯಲ್ಲಿ ಯಾರು ಹೇಳಿದ್ರು ಕೇಳದೆ ಅಣ್ಣನ ಜೊತೆ ಮನೆ ಬಿಟ್ಟು ಸಂಘ ಸೇರ್ಕೊಂಡಿದ್ದ. ಬಂದು ಅಣ್ಣ ಬೇಗ ಆ ಸೂತ್ರಗಳನ್ನು ಕಲ್ಕೊಂಡ, ಬುದ್ಧ ಸೂತ್ರಗಳು ಕಲ್ಕೊಂಡ. ಹಿರಿಯ ಸನ್ಯಾಸಿಗಳಿಗೆ ಅತ್ಯಂತ ಪ್ರಿಯನಾದ. ಅವನನ್ನು ಕಂಡ್ರೆ ಬುದ್ಧನಿಗೂ ಬಹಳ ಪ್ರೀತಿ. ಅಣ್ಣನಿಗೆ ತಮ್ಮನ ಮೇಲೆ ತುಂಬಾ ಪ್ರೀತಿ. ಅವನು ಹೇಗಾದ್ರೂ ಮಾಡಬೇಕು, ಅವನು ಧ್ಯಾನದಲ್ಲಿ ಕೂಡಬೇಕು, ಧ್ಯಾನದಲ್ಲಿ ಮೇಲಕ್ಕೆ ಎತ್ತಬೇಕು ಅಂತ ಅಪೇಕ್ಷೆ ಅವನು. ಅವನು ಗೊತ್ತಾಯ್ತು, ದೊಡ್ಡ ದೊಡ್ಡ ಸೂತ್ರಗಳನ್ನು ನೆನಪಿಡೋದು ತಮ್ಮನಿಗೆ ಸಾಧ್ಯ ಇಲ್ಲ. ಅದಕ್ಕೆ ಅಣ್ಣ ಏನ್ ಮಾಡಿದ, ಸಣ್ಣದೊಂದು 4 ಸಾಲಿನ ಸೂತ್ರ ಮಾಡಿದ, ತಮ್ಮನಿಗೆ ಕೊಟ್ಟ. ಇದೊಂದೇ ಧ್ಯಾನ ಮಾಡಪ್ಪ ಸಾಕು, ಇದೊಂದು ಉಳಿದ್ರೆ ಸಾಕು ನಿನ್ನ ಮನಸ್ಸಿಗೆ ಅಂತ. ತಮ್ಮ ತುಂಬಾ ಪರಿಶ್ರಮ ಹಾಕಿದ. ಆದರೆ ಆ 4 ಸಾಲನ್ನು ಗಟ್ಟಿ ಮಾಡೋದು ಕಷ್ಟ ಅವನಿಗೆ. ಮೊದಲನೇ ಸಾಲು ಗಟ್ಟಿ ಮಾಡಿ 2ನೇ ಸಾಲಿಗೆ ಹೋದ್ರೆ ಮೊದಲನೇ ಸಾಲು ಮರೆತು ಹೋಗ್ತಾ ಇತ್ತು. 4ನೇ ಸಾಲಿಗೆ ಹೋದಾಗ ಮೊದಲಿನ 3 ಸಾಲು ಮರೆತು ಹೋಗೋದು. ಸಂಕಟಪಟ್ಟ ಹುಡುಗ, ಒದ್ದಾಡಿ ಹೋದ. ಏನು ಮಾಡಿದ್ರು ಒಂದು ಸಾಲಕ್ಕಿಂತ ಹೆಚ್ಚು ನೆನಪಿಡೋಕೆ ಅವನು ಸಾಧ್ಯ ಆಗಲಿಲ್ಲ. 3 ತಿಂಗಳು ಸತತ ಪ್ರಯತ್ನ ಮಾಡಿ ಸೋತು ಹೋದ. ಕೊನೆ ತಿಳ್ಕೊಂಡ, ನನಗೆ ಏಕಾಗ್ರತೆ ಆಗಲಿ ಸಾಧನೆ ಆಗಲಿ ತನ್ನ ಕಡೆಯಿಂದ ಆಗೋಲ್ಲ ಅಂತ ಅಣ್ಣನ ಹೇಳಿದ. ಹಾಗಾದ್ರೆ ಅಣ್ಣ ಹೇಳಿದ, ಒಂದು ಕೆಲಸ ಮಾಡಪ್ಪ, ಇಲ್ಲಿ ಸುಮ್ಮನೆ ಆಯುಷ್ಯ ಹಾಳು ಮಾಡ್ಕೋಬೇಡ, ಸಂಘ ತೊರೆದು ಮನೆಗೆ ಹೋಗು ಅಂತ ಹೇಳಿದ. ತಮ್ಮನಿಗೂ ಗೊತ್ತಾಯ್ತು. ಆಯ್ತು, ಇನ್ನೇನು ಮಾಡೋದು, ಬುದ್ಧನ ಜೊತೆಗೆ ಇರಬೇಕು ಅನ್ಕೊಂಡಿದ್ದೆ, ಆದ್ರೆ ಏನು ಮಾಡಲಿ, ಧ್ಯಾನನೇ ಆಗ್ತಾ ಇಲ್ಲ ನನಗೆ, ಸೂತ್ರ ಬರುತ್ತಲ್ಲ, ಏನು ಮಾಡೋದು, ದುಃಖದಿಂದ ಮನೆ ಕಡೆ ಹೊರಟ. ಅವನು ಕಳಿಸಿ ಬರೋದಕ್ಕೆ ಅಣ್ಣ ಕಾಡಿನ ತುದಿವರೆಗೂ ಅವನ ಜೊತೆ ಹೋದ. ಬುದ್ಧನಿಗೆ ಈ ವಿಷಯ ಗೊತ್ತಾಯ್ತು. ತಕ್ಷಣವೇ ಆತ ಎದ್ದ. ಅಣ್ಣ ತಮ್ಮ ಹೋಗ್ತಿರೋ ದಾರಿ ಕಡೆ ನಡೆದ. ಬೇಗ ಹೋಗಿ ಅವರು ಸೇರ್ಕೊಂಡ. ತಮ್ಮನಿಗೆ ಆಶ್ಚರ್ಯ, ಯಾರಿಗೋಸ್ಕರ ತಾ ಮನೆ ಬಿಟ್ಟು ಬಂದಿದ್ನೋ, ಯಾರ ಪಾದದಲ್ಲಿ ತನ್ನ ಜೀವವನ್ನು ಸವಸಬೇಕು ಅಂತ ಬಂದಿದ್ನೋ, ಆ ಕರುಣಾಮಯಿಯಾದಂಥ ಭಗವಂತ ಸ್ವತಃ ತನ್ನ ಕಡೆಗೆ ತನಗೋಸ್ಕರ ಬಂದದ್ದು ಬಹಳ ಆಶ್ಚರ್ಯ, ಸಂತೋಷ ತಂದಿತ್ತು. ಬುದ್ಧ ಈ ಹುಡುಗನ ಕರೆದ. ಕಾಲು ಮುಟ್ಟಿದಂಥ ಹುಡುಗನ ತಲೆ ಮೇಲೆ ಕೈ ಆಡಿಸ್ದ. ನೆನಪಿಡೋದು ಕಷ್ಟ ಅಲ್ಲೇನೋ, ಅಲ್ಲ, ಚಿಂತೆ ಬೇಡ ನಿನಗೆ, ನಾನು ನಿನ್ನ ಸುಲಭವಾದ ಕೆಲಸ ಕೊಡ್ತೇನೆ, ಅದನ್ನು ಸರಿಯಾಗಿ ಮಾಡಿದರೆ ನಿನಗೆ ಜ್ಞಾನೋದಯ ಆಗ್ತದೆ, ನೀ ಇಲ್ಲೇ ಇರು, ಬಿಟ್ಟು ಹೋಗ್ಬೇಡ ಅಂದ. ಹುಡುಗನಿಗೆ ಭಾರಿ ಸಂತೋಷ. ಅಲ್ಲಿ ಇರಬೇಕು ಅಂತ ಬಂದವನವನು ದುಃಖದಿಂದ ಮನೆಗೆ ಹೊರಟಿದ್ದ. ಆಯ್ತು, ಭಗವಂತನ ಏನು ಹೇಳಿದ್ರು ಮಾಡ್ತೀನಿ ಅಂದ. ಬುದ್ಧ ಆಶ್ರಮಕ್ಕೆ ಕರ್ಕೊಂಬಂದ ಹುಡುಗನ ಒಂದು ಸ್ವಚ್ಛ ಬಿಳಿ ಬಣ್ಣದ ತುಂಡು ಬಟ್ಟೆ ಕೊಟ್ಟ. ಸಣ್ಣದು ಬಿಳಿ ಬಣ್ಣದ ವಸ್ತ್ರ ಇದ್ದಂಗಿತ್ತು. ನೋಡಪ್ಪ ಪುಟ್ಟ, ನಿನ್ನ ಕೆಲಸ ಇಷ್ಟೇ, ಸೂರ್ಯ ಬಂದ ಮೇಲೆ ಬಯಲಲ್ಲಿ ನಿಂತ್ಕೋಬೇಕು, ಈ ಬಟ್ಟೆಯನ್ನು 2 ಕೈಯಿಂದ ಉಜ್ಜುತ್ತಾ ಇರಬೇಕು, ಹೀಗೇನೆ, ಗೊತ್ತಾಯ್ತಲ್ಲ, 2 ಕೈ ಮೇಲೆತ್ತಿ ಬಟ್ಟೆಯನ್ನು ಉಜ್ಜುತ್ತಾ ಇರಬೇಕು ಸೂರ್ಯ ಬಂದ ಮೇಲೆ. ಆದ್ರೆ ಒಂದು ಕಂಡೀಷನ್, ನಾನು ಯಾವಾಗ ಬಂದು ಕೇಳಿದ್ರು ಕೂಡ ಬಟ್ಟೆ ಈ ಕೊಟ್ಟಿದ್ದೇನೆಲ್ಲ ಹೀಗೆ ಶುಭ್ರವಾಗಿರಬೇಕು, ಕೊಳಕಾಗಿರಬಾರ್ದು. ಹುಡುಗನ ಕೆಲಸ ಅರ್ಥ ಆಯ್ತು. ಅವನಿಗೆ ಮಂತ್ರ ಅರ್ಥ ಆಗಲ್ಲ, ಕೆಲಸ ಅರ್ಥ ಆಯ್ತು. ಆದ್ರೆ ಯಾಕೆ ಕೆಲಸ ಹೇಳಿದ ಅಂತ ಗೊತ್ತಾಗ್ಲಿಲ್ಲ. ಅವನ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಭಗವಂತ ಹೇಳಿದಾಗ ಮಾಡ್ಬೇಕಷ್ಟೇ, ಮತ್ತೊಂದೇನಿಲ್ಲ. ಮರುದಿನ ಸೂರ್ಯೋದಯ ಆದಮೇಲೆ ಸೂರ್ಯನ ಕಡೆ ಮುಖ ಮಾಡಿ ಕೈ ಚಾಚಿ ಬಟ್ಟೆ ಉಜ್ಜೋಕ್ ಶುರು ಮಾಡಿದ. ಬಿಸಿಲು ಬಂತಲ್ಲ, ಮೈ ಬೆವರುತ್ತೆ, ಗಾಳಿಯಲ್ಲಿ ಧೂಳಿರುತ್ತದೆ, ಅದೆಲ್ಲ ಸೇರಿ ಬಟ್ಟೆ ಕಪ್ಪಾಗೋಕ್ ಶುರು ಆಯ್ತು. ಹುಡುಗ ಗಾಬರಿ ಆದ. ಎಲ್ಲ ಇವನ ಬುದ್ಧವನ್ನು ನೋಡಿದ್ರೆ, ಬುದ್ಧ ಹೇಳಿದ್ದೇನು, ನಾ ಬಂದು ಕೇಳಿದಾಗ ಬಟ್ಟೆ ಸ್ವಚ್ಛವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅಂತ ಹೇಳಿದ್ದ. ಸಂಜೆ ಆದ ತಕ್ಷಣ ಉಜ್ಜೋದ ನಿಲ್ಲಿಸ್ದ, ಚೆನ್ನಾಗಿ ಒಗೆದು ಒಣಗಿಸ್ದ. ಮತ್ತೆ ಮರು ದಿವಸ ಇದೇ ಕೆಲಸ. ಅವನು ದಿನ ಈ ಮಾಡ್ತಾ ಅವನು ಎಷ್ಟು ತನ್ಮಯತೆ ಬಂತು ಅಂದ್ರೆ ಅವನಿಗೆ ಬೇರೆ ಯಾವ ಕೆಲಸನೂ ಗಮನಕ್ಕೆ ಬರಲಿಲ್ಲ. ಅವನಿಗಿರೋದು ಒಂದೇ, ಬಟ್ಟೆ ಸ್ವಚ್ಛವಾಗಿರ್ಬೇಕು, ಸೂರ್ಯ ಮುಖವಾಗಿ ನಿಂತಿರ್ಬೇಕು, ಉಜ್ಜುತ್ತಾ ಇರಬೇಕು, ಒಳಕಾದ ತಕ್ಷಣ ಒಗಿಬೇಕು. ಅವನಿಗೆ ಮಾಡ್ತಾ ಅವನ ವಿಚಾರ ಹೊಳಿತು. ಈ ಉಜ್ಜೋದಿದೆಯಲ್ಲ,
ಬಟ್ಟೆ ಉಜ್ಜೋದಿದೆಯಲ್ಲ, ಇದು ಕರ್ಮ, ಇದು ಕೆಲಸ. ಈ ಕರ್ಮ ಮಾಡ್ತಾ ಮಾಡ್ತಾ ಜೀವನದಲ್ಲಿ ಕೆಲವೊಂದ್ಸಲ ಕಲ್ಮಶ ಬಂದು ಆತ್ಮ ಕಲುಷಿತ ಆಗ್ತದೆ. ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕಲ್ವಾ, ತೊಳಿತಾ ಇರ್ಬೇಕು ಅದನ್ನು. ಎಷ್ಟು ಚಂದ ಅನಿಸ್ತು ನೋಡಿ ಅವನಿಗೆ. ಕರ್ಮ ಮಾಡಲೇಬೇಕು, ಕರ್ಮ ಬಿಡದೆ ಇರೋಕ್ಕಾಗೋಲ್ಲ ನಮಗೆ. ಕರ್ಮ ಮಾಡ್ತೇನೆ. ಕರ್ಮ ಮಾಡುವಾಗ ಜೀವನದಿಂದ ಕೆಲವೊಂದು ತಪ್ಪಾಗ್ತದೆ, ಸರಿ ಆಗ್ತದೆ, ಅದು ಕೊಳಕ್ಕೆ ಬಂದೇ ಬರ್ತದೆ ಜೀವನದಲ್ಲಿ. ಅದರಿಂದ ಏನಾಗುತ್ತೆ, ದೇಹ ಕಲ್ಮಶ ಆಗಲ್ಲ, ಅದೇನೋ ಸ್ನಾನ ಮಾಡ್ಬೋದು, ಆತ್ಮ ಕಲುಷಿತ ಆಗತ್ತೆ. ದಯವಿಟ್ಟು ಗಮನಿಸಿ ಸ್ನೇಹಿತರ, ಹುಡುಗನಿಗೆ ಏನು ಹೊಳೆದದ್ದು ನಮ್ಗೆ ಎಷ್ಟೋ ಸಲ 70 ವರ್ಷಕ್ಕೂ ಹೊಳೆಯಲ್ಲ. ನಾನು ಜೀವನದಲ್ಲಿ ಕೆಲಸ ಮಾಡಿಕೊಂಡೇ ಬರ್ತೀನಿ, ಹೊಟ್ಟೆಪಾಡಿಗೂ ಸಮಾಜಕ್ಕೂ ಕೆಲಸ ಮಾಡ್ತಾನೆ ಬರ್ತೀನಿ. ಕೆಲಸ ಮಾಡುವ ಕೆಲವೊಂದು ತಪ್ಪಾಗತ್ತೆ, ಚಿಂತನೆ ತಪ್ಪಾಗತ್ತೆ. ಆಗ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಕಲ್ಮಶ ಆಗ್ತಾ ಹೋಗುತ್ತೆ, ಮನಸ್ಸು ಕೆಡ್ತಾ ಹೋಗುತ್ತೆ. ಅದನ್ನು ಶುದ್ಧ ಇಟ್ಕೋಬೇಕಲ್ಲ. ಬುದ್ಧ ಬಂದ ಹಾಗೆ ಭಗವಂತ ನಮ್ಮನ್ನು ಕೇಳಿ, ಏನಪ್ಪ ಏನು ಮಾಡ್ಕೊಂಡಿದ್ದೀಯೋ, ನೀನು ಮಗು ಆಗಿದ್ದಾಗ ಎಷ್ಟು ಚೆನ್ನಾಗಿತ್ತಲ್ಲೋ ನಿನ್ನ ಹೃದಯ, ನಿನ್ನ ಆತ್ಮ ಎಷ್ಟು ಶುದ್ಧವಾಗಿತ್ತಲ್ಲೋ ಅಂತ ಕೇಳಿದಾಗ ಆವಾಗಿದ್ದಷ್ಟೇ ಶುದ್ಧವಾಗಿ ಇಟ್ಕೋಬೇಕಲ್ಲ. ಹೀಗಾದರೂ ಅದು ಮಾಡ್ಕೋಬೇಕಾದ್ರೆ ಅದನ್ನು ಆಗಾಗ ಶುದ್ಧವಾಗಿ ಮಾಡ್ಕೋಬೇಕಾಗತ್ತೆ, ಹೃದಯವನ್ನು ಆತ್ಮವನ್ನು ಮಾಡ್ಕೋಬೇಕು ಅಂತ ಹುಡುಗನ ಹೊಳಿತು. ಆ ಚಿಂತನೆ ಹಾಳಾಯಿತು. ಅವನು ವಿಚಾರ ಮಾಡ್ತಾ ಮಾಡ್ತಾ ಅವನೇ ಒಬ್ಬ ಜ್ಞಾನಿ ಆದ. ಬದುಕಿನ ಇದು ಇರೋದೇ ಎಷ್ಟು ಅಲ್ವಾ ಸ್ವಾಮಿ, ಇರೋದೇ ಎಷ್ಟು ಬದುಕಿನಲ್ಲಿ. ಕೆಲಸ ಮಾಡಬೇಕು, ಬಿಡೋಕ್ಕಾಗಲ್ಲ. ಕೆಲಸ ಮಾಡ್ತಾ ತಪ್ಪಾಗ್ಬೋದು, ಒಳ್ಳೇದಾಗ್ಬೋದು, ಮನಸ್ಸು ಕೆಡುತ್ತೆ, ಹೃದಯದಲ್ಲಿ ಕೆಟ್ಟ ಚಿಂತನೆಗಳು ಬರ್ತವೆ, ಅದನ್ನು ತೆಗಿಬೇಕು, ಶುದ್ಧ ಮಾಡ್ಕೋಬೇಕು. ಇಷ್ಟೇ ಬದುಕು. ಅವನು ದೊಡ್ಡ ಜ್ಞಾನಿಯಾದ, ಬುದ್ಧ ಅವನು ಸ್ವೀಕರಿಸಿದ, ಮುಂದೆ ಆತ ದೊಡ್ಡ ಬೌದ್ಧ ಗುರು ಆದ ಅಂತ ಹೇಳ್ತಾರೆ. ಇದು ನೋಡಿ ಎಷ್ಟು ಚಂದ. ಅಧ್ಯಾತ್ಮದ ತಿಳುವಳಿಕೆ ದಾರಿಯೊಳಗೆ ಯಾವ ಘಟನೆ, ಯಾವ ಚಿಂತನೆ ನಮ್ಮ ಮನಸ್ಸಿಗೆ ಒಂದು ಹೊಸ ದಿಕ್ಕು ಕೊಡ್ತದೆ ಅನ್ನೋದು ಹೇಳೋದು ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕು ಹೇಳಿ, ಮನಸ್ಸನ್ನು ಸಿದ್ಧವಾಗಿಟ್ಕೋಬೇಕು, ಶುದ್ಧವಾಗಿಟ್ಕೋಬೇಕು. ಆಗ ಹೊಸ ಪ್ರೇರಣೆ ನಮಗೆ ಸಿಕ್ಕೇ ಸಿಗುತ್ತೆ.